ಎಫಿಷಿಯಂಟ್ ರೀಡಿಂಗ್ ಅಂದರೆ ಪರಿಣಾಮಕಾರಿಯಾಗಿ ಓದೋದು. ಎಫಿಷಿಯಂಟ್ ರೀಡಿಂಗ್ ಅಂದರೆ ಓದುವ ಪ್ರಾಸೆಸ್ನಲ್ಲಿ ರೈಟರ್ನ ಮೆಸೇಜ್ನ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಓದೋದು. ನೀವು ಓದುವಾಗ ಕ್ಲಿಯರ್ ಪರ್ಪಸ್ನ ಮೈಂಡ್ನಲ್ಲಿ ಇಟ್ಕೊಂಡು ಓದೋದ್ರಿಂದ ನೀವು ಓದುವ ಮೆಟೀರಿಯಲ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ನೀವು ಯಾವುದಾದರೂ ಎಸ್ಸೆ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಓದ್ತಾ ಇದ್ರೆ ಗುಡ್ ರೀಡಿಂಗ್ ಸ್ಟ್ರಾಟಜೀಸ್ ಮತ್ತು ನೋಟ್ ಟೇಕಿಂಗ್ ಸ್ಕಿಲ್ಸ್ ನಿಮಗೆ ಸಹಾಯ ಮಾಡುತ್ತೆ. ಈ ವಿಡಿಯೋನಲ್ಲಿ ನಾನು ಹೇಗೆ ಪರಿಣಾಮಕಾರಿಯಾಗಿ ಓದೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದರಿಂದ ನೀವು ಒಳ್ಳೆ ಓದುವ ಅಭ್ಯಾಸನ ಹೆಚ್ಚಿಸ್ಕೋಬಹುದು. ನನ್ನ ಹೆಸರು ಮಂಜು, ಎಂ ಕಾನ್ ಜಂಕ್ಷನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಮುಂದೆ ಬರೋ ಎಲ್ಲ ಪರ್ಸ್ನಲ್ ಗ್ರೋತ್ ಮತ್ತು ಲೈಫ್ ಸ್ಟೈಲ್ ರಿಲೇಟೆಡ್ ವಿಡಿಯೋಗಾಗಿ ನಮ್ಮ ಚಾನಲ್ ಎಂ ಕಾನ್ ಜಂಕ್ಷನ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಓದುವುದು ಯಾಕೆ ಮುಖ್ಯ ಅನ್ನೋದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೀನಿ. ನೀವಿನ್ನೂ ಆ ವಿಡಿಯೋನ ನೋಡಿಲ್ಲ ಅಂದರೆ ಆ ವಿಡಿಯೋನ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಅಥವಾ ಮೇಲೆ ಕಾಣೋ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋನ ನೋಡಬಹುದು. ಮೊದಲನೆಯದು ಸೆಟ್ ರೀಡಿಂಗ್ ಗೋಲ್ಸ್. ಓದೋಕೆ ಗೋಲ್ಸ್ನ ಸೆಟ್ ಮಾಡ್ಕೊಳ್ಳೋದು. ಕೆಲವರು ತಿಂಗಳಿಗೆ 10-20 ಬುಕ್ಗಳನ್ನು ಓದ್ತಾರೆ. ಬುಕ್ ವಾರ್ಮ್ಸ್ ಅಂದರೆ ಓದುವ ಚಟ ಇರುವವರು ವರ್ಷಕ್ಕೆ 100ಕ್ಕಿಂತ ಹೆಚ್ಚು ಬುಕ್ಗಳನ್ನು ಓದ್ತಾರಂತೆ. ನಿಮಗೆ ಓದೋಕೆ ಅಷ್ಟು ಉತ್ಸಾಹ ಇಲ್ಲ ಅಂದರೆ, ನಿಮಗೆ ಹ್ಯಾಂಡಲ್ ಮಾಡೋಕ್ಕೆ ಆಗದಿದ್ದರೆ ನಿಮಗೆ ಆಗೋವಷ್ಟೇ ಓದಿ, ಹೆಚ್ಚು ಓದೋಕ್ಕೆ ಕಮಿಟ್ ಆಗಬೇಡಿ. ಈಸಿಯಾಗಿ ಅಟೆಂಡ್ ಮಾಡ್ಕೋಬೋದಾದಂಥ ರೀಡಿಂಗ್ ಗೋಲ್ಸ್ನ ಸೆಟ್ ಮಾಡಿಕೊಳ್ಳೋ ಮೂಲಕ ಪ್ರಾರಂಭಿಸಿ. ಉದಾಹರಣೆಗೆ ತಿಂಗಳಿಗೆ 1 ಬುಕ್ ಅಥವಾ ದಿನಕ್ಕೆ 10 ಪೇಜ್, ಹಾಗೆ ನಿಮ್ಮ ಅನುಕೂಲಕ್ಕೆ ಸರಿಯಾಗೋ ಹಾಗೆ ಸ್ಟಾರ್ಟ್ ಮಾಡಿ. ನೀವೀಗಾಗಲೇ ತಿಂಗಳಿಗೆ 1 ಬುಕ್ ಮ್ಯಾನೇಜ್ ಮಾಡ್ತಿದ್ರೆ ಸ್ವಿಚ್ ಟು 2 ಬುಕ್ಸ್. ನೀವು ಯಾವಾಗ ಓವರ್ ಕಮಿಟ್ ಮಾಡೋದಿಲ್ವೋ ಆಗ ನಿಮ್ಮ ಓದುವ ಎಕ್ಸ್ಪೀರಿಯನ್ಸ್ ಕಡಿಮೆ ಸ್ಟ್ರೆಸ್ಫುಲ್ ಆಗಿ ಹೆಚ್ಚು ಎಂಜಾಯಬಲ್ ಆಗುತ್ತೆ. ಕಡಿಮೆ ಸ್ಟ್ರೆಸ್ ಇದ್ದಾಗ ನೀವು ಓದೋದರ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬಹುದು ಹಾಗೂ ಬೇಗ ಓದಬಹುದು. ಎರಡನೆಯದು ರೀಡ್ ಬುಕ್ಸ್ ಯು ಆ್ಯಕ್ಚುಲಿ ಎಂಜಾಯ್. ನೀವು ಎಂಜಾಯ್ ಮಾಡುವಂಥ ಬುಕ್ಗಳನ್ನು ಓದಿ. ಕೆಲವು ಬುಕ್ ಅಥವಾ ಕೆಲವು ಸಬ್ಜೆಕ್ಟ್ಗಳು ಯೂಸ್ಫುಲ್ ಅಥವಾ ಎಂಜಾಯಬಲ್ ಅನ್ನಿಸ್ತಿಲ್ಲ ಅಂದರೆ ಆ ಬುಕ್ಕನ್ನು ಬಿಟ್ಟು ಬೇರೆ ಯಾವುದಾದರೂ ಸಬ್ಜೆಕ್ಟ್ನ ಓದಿ. ನಿಮಗೆ ಇಷ್ಟ ಇಲ್ಲದ ಟಾಪಿಕ್ನ ಓದೋದ್ರಿಂದ ಓದು ಬೋರಿಂಗ್ ಅನಿಸ್ಬೋದು. ಓದು ಬೋರಿಂಗ್ ಅನಿಸ್ಬಿಟ್ರೆ ನೀವು ಮತ್ತೆ ಓದೋಕ್ಕೆ ಟ್ರೈ ಮಾಡೋದೇ ಇಲ್ಲ. ಅದಕ್ಕೆ ನಿಮಗೆ ಇಷ್ಟ ಆಗೋ ಟಾಪಿಕ್ನ ಆಯ್ಕೆ ಮಾಡ್ಕೊಳ್ಳಿ. ಫಿಕ್ಷನ್ ಇಷ್ಟ ಇದ್ದರೆ ಫಿಕ್ಷನ್ ಓದಿ, ಆಟೋಬಯೋಗ್ರಫಿ ಇಷ್ಟ ಇದ್ದರೆ ಆಟೋಬಯೋಗ್ರಫಿನ ಓದಿ. ನಿಮಗೆ ಇಷ್ಟ ಆಗೋ ಟಾಪಿಕ್ಗಳನ್ನ ಓದೋದ್ರಿಂದ ನಿಮಗೆ ಹೆಚ್ಚು ಬುಕ್ಗಳನ್ನು ಓದೋಕ್ಕೆ ಎನ್ಕರೇಜ್ ಮಾಡುತ್ತೆ. ಇದರಿಂದ ನೀವು ಹೆಚ್ಚು ಸಮಯ ಓದೋದ್ರಲ್ಲಿ ಕಳಿಬಹುದು. ಮೂರನೇದು ಸ್ಕ್ಯಾನ್ ದ ಬುಕ್ ಬಿಫೋರ್ ಯು ಸ್ಟಾರ್ಟ್. ನೀವು ಸ್ಟಾರ್ಟ್ ಮಾಡೋಕ್ಕಿಂತ ಬುಕ್ನ ಒಂದ್ಸರಿ ಪರಿಶೀಲಿಸಿ. ನೀವು ಬುಕ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಬುಕ್ನ ಟೇಬಲ್ ಆಫ್ ಕಂಟೆಂಟ್ಸ್, ಸೆಕ್ಷನ್ಸ್, ಹೆಡ್ಡಿಂಗ್ ಮತ್ತು ಪೇಜ್ಗಳನ್ನು ಸ್ಕ್ಯಾನ್ ಮಾಡಿ ನೋಡಿ. ಓದೋಕ್ಕೆ ಸ್ಟಾರ್ಟ್ ಮಾಡೋ ಮುಂಚೆ ಬುಕ್ನ ಲಾಸ್ಟ್ ಪೇಜ್ನ ಓದಿ. ಇದರಿಂದ ಬುಕ್ನ ಮೇನ್ ಥಾಟ್ಸ್ನ ಅರ್ಥ ಮಾಡ್ಕೋಬಹುದು. ನಿಮಗೆ ಒಂದು ಓವರ್ ವ್ಯೂ ಸಿಗುತ್ತೆ. ನಾಲ್ಕನೆಯದು ಸೆಟಪ್ ಪ್ರೋಸೆಸ್. ಓದೋಕ್ಕೆ ಒಂದು ಪ್ರಾಸೆಸ್ನ ಸೆಟ್ ಮಾಡ್ಕೊಳ್ಳಿ. ನಿಮಗೆ ಯಾವುದಾದ್ರೂ ಪ್ಯಾರಾ ಅಥವಾ ಲೈನ್ಗಳು ಇಂಪಾರ್ಟೆಂಟ್ ಅನಿಸಿದ್ರೆ ಆ ಪ್ಯಾರಾ ಅಥವಾ ಲೈನ್ಗಳನ್ನು ಅಂಡರ್ಲೈನ್ ಮಾಡಿ. ಅಂಡರ್ಲೈನ್ ಮಾಡಿರುವ ಲೈನ್ಸ್ ಅಥವಾ ಕೋಟ್ಸ್ಗಳನ್ನು ಬೇರೆ ಬುಕ್ ಅಥವಾ ಪೀಸ್ ಆಫ್ ಪೇಪರ್ಗೆ ಟ್ರಾನ್ಸ್ಫರ್ ಮಾಡಿ. ಇದು ಫ್ಯೂಚರ್ ರೆಫರೆನ್ಸ್ಗೆ ತುಂಬ ಈಸಿ ಆಗುತ್ತೆ. ಅಥವಾ ಹೈಲೈಟ್ ಮಾಡೋಕೆ ಹೈಲೈಟರ್ಗಳನ್ನು ಬಳಸಿ ಹಾಗೂ ಬುಕ್ ಮಾರ್ಕ್ಗಳನ್ನು ಬಳಸಿ. ನೀವು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ ಅನುಸಾರವಾಗಿ ನಿಮ್ಮ ನೋಟ್ಸ್ಗಳನ್ನು ತಯಾರಿಸಿ. ಆ ಚಾಪ್ಟರ್ನ ಸಮ್ಮರಿ ಅಥವಾ ಭಾವಾರ್ಥವನ್ನು ನಿಮಗೆ ನೀವೇ ಹೇಳ್ಕೊಳ್ಳಿ. ಕೆಲವೊಂದು ಸರಿ ನಾವು ಬುಕ್ಗಳನ್ನು ಓದ್ತೀವಿ, ಬುಕ್ ಕ್ಲೋಸ್ ಮಾಡಿದ್ಮೇಲೆ ನಾವು ಏನು ಓದಿರ್ತೀವಿ ಅಂತ ನಮಗೆ ನೆನಪೇ ಇರೋದಿಲ್ಲ. ಆದ್ದರಿಂದ ನೀವು ಬುಕ್ನ ಬರೀ ಓದೋದಕ್ಕಿಂತ ಆ ಬುಕ್ನ ಸಾರಾಂಶ ಕಲ್ತ್ಕೊಂಡ್ರೆ ನಿಮಗೆ ನೆನಪಿಗಿರುತ್ತೆ. ಐದನೇದು ಕೀಪ್ ಅ ಬುಕ್ ಹ್ಯಾಂಡಿ. ನಿಮ್ಮ ಕೈಯಲ್ಲಿ ಯಾವುದಾದ್ರೂ ಒಂದು ಬುಕ್ನ ಇಟ್ಕೊಂಡಿರಿ. ಓದೋಕೆ ನಿಮಗೆ ಯಾವುದಾದ್ರೂ ಒಂದು ಆಪರ್ಚುನಿಟಿ ಸಿಕ್ಕೇ ಸಿಗುತ್ತೆ. ಬೆಳಿಗ್ಗೆ ಆಫೀಸ್ಗೆ ಟ್ರಾವೆಲ್ ಮಾಡಬೇಕಾದ್ರೆ ಓದಬಹುದು. ಇನ್ ಕೇಸ್ ನೀವೇ ಡ್ರೈವ್ ಮಾಡ್ತಿದ್ರೆ ಪಾಡ್ಕಾಸ್ಟ್ ಅಥವಾ ಆಡಿಯೋ ಬುಕ್ಗಳನ್ನು ಕೇಳಬಹುದು. ಕೆಲವೊಮ್ಮೆ ಡಾಕ್ಟರ್ನ ಮೀಟ್ ಮಾಡೋಕೆ ಅಥವಾ ಯಾರನ್ನಾದ್ರೂ ಮೀಟ್ ಮಾಡೋಕೆ ಹೋಗಿದ್ರೆ ಅವರಿಗೆ ವೇಟ್ ಮಾಡೋ ಟೈಮ್ನಲ್ಲಿ ಓದಬಹುದು. ನಿಮ್ಮ ಕೈಯಲ್ಲಿ ಬುಕ್ ಇದ್ರೆ ನಿಮಗೆ ಸಿಗೋ ಶಾರ್ಟ್ ಟೈಮ್ನ ಒಳ್ಳೆ ರೀತಿನಲ್ಲಿ ಬಳಸ್ಕೋಬಹುದು. ನನಗೆ ಪಾರ್ಕ್ನಲ್ಲಿ ಕೂತು ಓದೋಕೆ ತುಂಬಾ ಇಷ್ಟ. ನಾನು ಎಲ್ಲಾದ್ರೂ ಹೊರಗಡೆ ಹೋಗಿದ್ದು ಟೈಮ್ ಸಿಕ್ಕರೆ ಓದೋಕೆ ಅಥವಾ ಪಾಡ್ಕಾಸ್ಟ್ ಕೇಳೋಕೆ ತುಂಬಾ ಇಷ್ಟಪಡ್ತೀನಿ. ನಾನು ಯಾವಾಗ್ಲಾದ್ರೂ ಹೊರಗಡೆ ಹೋಗಿದ್ದಲ್ಲಿ ಟೈಮ್ ಸಿಕ್ಕರೆ ಓದೋಕೆ ಅಥವಾ ಪಾಡ್ಕಾಸ್ಟ್ ಕೇಳೋಕೆ ಇಷ್ಟಪಡ್ತೀನಿ. ಆರನೇದು ಟಾಕ್ ಅಬೌಟ್ ದ ಬುಕ್ ಯು ರೀಡ್. ನೀವು ಓದುವ ಬುಕ್ನ ಬಗ್ಗೆ ಮಾತಾಡಿ. ಇದು ಸೇಮ್ ಬುಕ್ನ ಮೆಮೊರೈಸ್ ಹಾಗೂ ಕಾನ್ಸೆಪ್ಚುಯಲ್ ಮ್ಯಾಪ್ಸ್ನ ಮಾಡೋ ತರಾನೇ. ಆದ್ರೆ ಬರೆಯುವ ಬದಲು
ಆ ವಿಷಯದ ಬಗ್ಗೆ ಮಾತಾಡೋದು. ನೆಕ್ಸ್ಟ್ ಟೈಮ್ ನೀವು ಸೋಷಲೈಸ್ ಮಾಡುವಾಗ ನೀವು ಓದಿರುವ ಬುಕ್ ಅಥವಾ ಸಬ್ಜೆಕ್ಟ್ನ ಬಗ್ಗೆ ಮಾತನಾಡಿ. ನಿಮ್ಮ ಫ್ರೆಂಡ್ಸ್ ಹತ್ರ ನೀವು ಕಲಿತಿರೋ ವಿಷಯಗಳ ಬಗ್ಗೆ ಶೇರ್ ಮಾಡಿ. ಮೊದಲು ನಿಮಗೆ ಕಷ್ಟ ಆಗ್ಬೋದು, ಮಾತಾಡ್ತಾ ಯು ವಿಲ್ ಗೆಟ್ ಬೆಟರ್ ಅಟ್ ಇಟ್. ಈ ತರ ನೀವು ರೀಕಾಲ್ ಮಾಡೋದ್ರಿಂದ ಬುಕ್ನಿಂದ ಕಲಿತಿರುವ ನಾಲೆಡ್ಜ್ನ ಹೆಚ್ಚಿಸಿಕೊಳ್ಳೋಕೆ ಸಹಾಯ ಮಾಡುತ್ತೆ. 7ನೇದು, ಸೆಟ್ ಡೆಡಿಕೇಟೆಡ್ ಟೈಮ್. ಒಂದು ಡೆಡಿಕೇಟೆಡ್ ಟೈಮ್ನ ಓದೋಕೆ ಸೆಟ್ ಮಾಡ್ಕೊಳ್ಳಿ. ಓದೋದನ್ನ ಹ್ಯಾಬಿಟ್ ಮಾಡ್ಕೊಳ್ಳೋಕೆ ಡೆಡಿಕೇಟೆಡ್ ಟೈಮ್ನ ಸೆಟ್ ಮಾಡ್ಕೊಳ್ಳೋದು ಒಳ್ಳೇದು. ನಾನು ಮಲ್ಗೋಕೆ ಮುಂಚೆ ಓದೋ ಅಭ್ಯಾಸ ಇಟ್ಕೊಂಡಿದ್ದೀನಿ. ಮೊದಲೆಲ್ಲ ನಾನು ಆಫೀಸ್ಗೆ ಹೋಗಬೇಕಾದ್ರೆ ತುಂಬಾ ಸಮಯ ಟ್ರಾವೆಲಿಂಗ್ ನಲ್ಲೇ ಕಳೆದು ಬಿಡ್ತಾ ಇದ್ದೆ. ಆ ಟ್ರಾವೆಲಿಂಗ್ ಸಮಯದಲ್ಲಿ ಬಸ್ನಲ್ಲಿ ಸೀಟ್ ಸಿಕ್ಕಾಗ ಕೂತ್ಕೊಂಡು ಓದ್ತಿದ್ದೆ. ನಾನು ಡೇ ಟೈಮ್ನಲ್ಲೂ ಸಹ ಓದ್ತೀನಿ, ಆದ್ರೆ ಕೆಲವೊಂದು ದಿನ ತುಂಬಾ ಹೆಕ್ಟಿಕ್ ಆಗಿರೋ ಕಾರಣ ಓದೋಕೆ ಆಗೋದಿಲ್ಲ. ಅದಕ್ಕೆ ಒಂದು ಟೈಮ್ನ ಸೆಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಪ್ರತಿದಿನ 30 ಮಿನಿಟ್ಸ್ ಇಂದ 1 hour ನಾವು ಓದೋಕೆ ಡೆಡಿಕೇಟ್ ಮಾಡೋದ್ರಿಂದ ನಾವು ಏನಾದರೂ ಹೊಸ ವಿಷಯನ ಕಲ್ತ್ಕೋಬಹುದು. ಲೈಫ್ ಇಸ್ ಟೂ ಶಾರ್ಟ್, ಲಿವ್ ಎಕ್ಸ್ಟ್ರಾ ಲೈಫ್ಸ್, ರೀಡ್ ಬುಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಓದೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅಂತ ತಿಳ್ಕೊಳ್ಳೋಕೆ ನನಗೆ ತುಂಬಾ ಇಂಟ್ರೆಸ್ಟ್ ಇದೆ. ಅದಕ್ಕೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.